ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. ಒಂದು ಮನೆ ಅಂತ ಅಂದಮೇಲೆ ಮನೆಯಲ್ಲಿ ಮಕ್ಕಳು ಇದ್ದೇ ಇರ್ತಾರೆ. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಖುಷಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಇವಾಗಿನ ವಾತಾವರಣದಲ್ಲಿ ಮಕ್ಕಳನ್ನು ತುಂಬಾ ಸೇಫ್ಟಿಯಾಗಿ ಆರೋಗ್ಯವಾಗಿ ನೋಡ್ಕೋಬೇಕು. ಮಕ್ಕಳು ಆರೋಗ್ಯವಾಗಿ ಸೇಫ್ಟಿಯಾಗಿ ನೋಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಈ ಕೆಲವು ವಸ್ತುಗಳು ಇರಲೇಬೇಕು. ಆ ವಸ್ತು ಯಾವುದು, ಅದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮಕ್ಕಳಿರುವ ಮನೆಯಲ್ಲಿ ಇರಬೇಕಾದ ಈ 10 ವಸ್ತುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸಲೈನ್ ನೇಸಲ್ ಸೊಲ್ಯೂಷನ್ ಡ್ರಾಪ್ಸ್. ಮಗು ಗೊರ ಅಂತಿದ್ರೆ, ಮಗುಗೆ ಮೂಗು ಕಟ್ಟಿದರೆ ಸರಿಯಾಗಿ ಹಾಲು ಕುಡಿತಿಲ್ಲ ಅಂದಾಗ ಈ ಡ್ರಾಪ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮಗು ಹಾಲು ಕುಡಿಯೋದು ಇನ್ನೊಂದು 10 ಮಿನಿಟ್ಸ್ ಇದೆ ಅಂದಾಗ ಈ ಡ್ರಾಪ್ಸ್ನ 2 ಮೂಗಿಗೂ ಒಂದೊಂದು ಡ್ರಾಪ್ಸ್ ಅಂತ ಬಿಟ್ಟು ಆಮೇಲೆ ಹಾಲು ಕುಡಿಸ್ಬೋದು. ಮಗುಗೇನಾದರೂ ಮೂಗು ಕಟ್ಟಿದರೆ ಇದರಿಂದ ರಿಲೀಫ್ ಆಗಿ ಮಗು ತುಂಬ ಚೆನ್ನಾಗಿ ಹಾಲು ಕುಡಿಯೋಕ್ಕೆ ಶುರು ಮಾಡುತ್ತೆ. ಇದ್ರ ಕಾಸ್ಟ್ ಬಂದು 10 mlಗೆ 64 rupees ಆಗುತ್ತೆ. ಇದು ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಅವೈಲಬಲ್ ಇರುತ್ತೆ. ಆಸ್ಪಿರೇಟರ್. ಮಗುಗೆ ಮೂಗು ಕಟ್ಟಿದರೆ, ಮೂಗಲ್ಲಿ ಏನಾದರೂ ಕಸ ಇದ್ದರೆ ಆ ಕಸನ ಹೊರಗಡೆ ತೆಗೆಯೋಕ್ಕೆ ಆಸ್ಪಿರೇಟರ್ ತುಂಬಾ ಹೆಲ್ಪ್ ಆಗುತ್ತೆ. ಇದು ಹೇಗೆ ಯೂಸ್ ಮಾಡೋದು ಅಂದರೆ, ನಾನು ಆಗಲೇ ಹೇಳಿದಾಗೆ ನೇಸಲ್ ಸೊಲ್ಯೂಷನ್ ಡ್ರಾಪ್ಸ್ನ 2 ಮೂಗಿಗೂ ಒಂದೊಂದು ಡ್ರಾಪ್ಸ್ ಅಂತ ಬಿಟ್ಟು 2 ಮಿನಿಟ್ಸ್ ಬಿಟ್ಟು ಈ ಆಸ್ಪಿರೇಟರಿಂದ ಏರ್ ಔಟ್ ಮಾಡಿ ಮೂಗು ಒಳಗಡೆ ಇಟ್ಟಾಗ ಅದರಲ್ಲಿರೋ ಕಸ ಎಲ್ಲ ಈ ಬಾಕ್ಸಲ್ಲಿ ಬಂದು ಸ್ಟೋರ್ ಆಗುತ್ತೆ. ಕಸ ಹೊರಗಡೆ ಬಂದಾಗ ಮಗುಗೆ ಫ್ರೀಯಾಗಿ ಉಸಿರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಮಗು ಕಾಮ್ ಆಗಿದ್ದಾಗ ಅಥವಾ ಮಗು ಮಲಗಿದ್ದಾಗ ಯೂಸ್ ಮಾಡಿದ್ರೆ ಬೆಟರ್. ಇದು ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಅವೈಲಬಲ್ ಇರುತ್ತೆ. ವಿಟಮಿನ್ D3 ಡ್ರಾಪ್ಸ್. ನಿಮ್ಮ ಮನೇಲಿ 0 to 1 year ಮಗು ಇದೆ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಡ್ರಾಪ್ಸು ನಿಮ್ಮ ಮನೇಲಿ ಇರಲೇಬೇಕು. ಎಲ್ಲ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ ಈ ಡ್ರಾಪ್ಸ್ನ ಕಂಪಲ್ಸರಿಯಾಗಿ 0 to 1 year ಮಗುಗೆ ಕೊಡಲೇಬೇಕು. ಇದರಿಂದ ಮಗು ಸ್ಟ್ರಾಂಗ್ ಆಗಿರುತ್ತೆ, ಹೆಲ್ತಿಯಾಗಿರುತ್ತೆ, ವಿಟಮಿನ್ D ಸಿಗುತ್ತೆ, ಮಗುವಿನ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ವೇಟ್ ಗೇನ್ ಕೂಡ ಆಗ್ತಾರೆ. ಇದರ ಡೋಸೇಜ್ ಹೇಗಿರುತ್ತೆ ಅಂದರೆ 800 per IU ಇದ್ದರೆ 0.5 ml ಅಷ್ಟು ಕೊಡಬೇಕು. 400 per IU ಇದ್ದರೆ 1 ml ಅಷ್ಟು ಕೊಡಬೇಕಾಗುತ್ತೆ. ವಿಟಮಿನ್ D3 ವೆರೈಟೀಸ್ ಆಫ್ ಬ್ರ್ಯಾಂಡ್ಸಲ್ಲಿ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಲಭ್ಯ ಇರುತ್ತೆ. ನನ್ನ 5 ತಿಂಗಳ ಮಗುವಿಗೆ ನಮ್ಮ ಡಾಕ್ಟರ್ ಈ ಬ್ರ್ಯಾಂಡನ್ನು ಸಜೆಸ್ಟ್ ಮಾಡಿರ್ತಾರೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ನ ಯೂಸ್ ಮಾಡೋಕ್ಕೂ ಮುಂಚೆ ನಿಮ್ಮ ಡಾಕ್ಟರ್ ಹತ್ರ ಸಜೆಷನ್ ತಗೊಳ್ಳೋದು ಒಳ್ಳೆಯದು. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಯಾವುದೇ ಬ್ರ್ಯಾಂಡ್ನ ಯೂಸ್ ಮಾಡಿದ್ರೂ ಟಿಲ್ 1 yearವರೆಗೂ ಅದೇ ಬ್ರ್ಯಾಂಡ್ನೇ ಯೂಸ್ ಮಾಡಬೇಕು. ಮಧ್ಯದಲ್ಲಿ ಬೇರೆ ಯಾವುದೇ ಬ್ರ್ಯಾಂಡ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಪ್ಯಾರಾಸಿಟಮಾಲ್ ಟಾನಿಕ್. ನಿಮ್ಮ ಮನೆಯಲ್ಲಿ 0 to 1 year ಮಗು ಇದೆ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಟಾನಿಕ್ ಕೂಡ ನಿಮ್ಮ ಮನೆಯಲ್ಲಿ ಇರಲೇಬೇಕು. ಮಗುಗೆ ಜ್ವರ ಬಂದಾಗ ಮಾತ್ರ ಈ ಟಾನಿಕ್ನ 0.5 ml ಅಷ್ಟು ನೀವು ಯೂಸ್ ಮಾಡ್ಬೋದು. ಒಂದ್ಸಲ ನೀವು ಈ ಟಾನಿಕ್ನ ಯೂಸ್ ಮಾಡಿದ್ಮೇಲೆ ಮತ್ತೆ ಇದೇ ಟಾನಿಕ್ನ ಪದೇ ಹಾಕ್ತಿದ್ದೀನಿ ಅಂತಂದರೆ 6 hours ಗ್ಯಾಪ್ ಇರಬೇಕು. 1.5 ತಿಂಗಳಿಗೆ, 2.5 ತಿಂಗಳಿಗೆ ಮತ್ತು 3.5 ತಿಂಗಳಿಗೆ ಮಗುಗೆ ಇಂಜೆಕ್ಷನ್ ಹಾಕಿದಾಗ ಜ್ವರ ಬರೋದು ಕಾಮನ್ ಅಲ್ಲ. ಆವಾಗ ಈ ಟಾನಿಕ್ನ ಯೂಸ್ ಮಾಡೋದ್ರಿಂದ ಜ್ವರ ಕಡಿಮೆ ಆಗುತ್ತೆ, ಮಗು ಆರೋಗ್ಯವಾಗಿ ಸೇಫ್ಟಿಯಾಗಿ ಇರುತ್ತೆ. ಈ ಪ್ಯಾರಾಸಿಟಮಾಲ್ ಟಾನಿಕ್ನ ನೀವು ಯೂಸ್ ಮಾಡಿನೂ ಮಗುಗೆ ಜ್ವರ ಹೋಗಿಲ್ಲ ಅಂದಾಗ ನೀವು ಕಂಪಲ್ಸರಿಯಾಗಿ ನಿಮ್ಮ ಡಾಕ್ಟರ್ನ ಸಜೆಸ್ಟ್ ಮಾಡಲೇಬೇಕು. ಪ್ಯಾರಾಸಿಟಮಾಲ್ ಟಾನಿಕ್ನ ಮಗುಗೆ ಹಾಕಿದರೂ ಕೂಡ ಜ್ವರ ಇನ್ನೂ ಹೋಗಿಲ್ಲ ಅಂತಂದರೆ ಪ್ಲೀಸ್ ನಿಮ್ಮ ಡಾಕ್ಟರ್ ಹತ್ರ ನೀವು ಹೋಗಲೇಬೇಕಾಗುತ್ತೆ. 2 ಸಲಕ್ಕಿಂತ ಹೆಚ್ಚಾಗಿ ಈ ಟಾನಿಕ್ನ ಯೂಸ್ ಮಾಡೋದು ಒಳ್ಳೆಯದಲ್ಲ. ನನ್ನ 5 ತಿಂಗಳ ಮಗುವಿಗೆ ನಮ್ಮ ಡಾಕ್ಟರ್ ಈ ಪ್ಯಾರಾಸಿಟಮಾಲ್ ಟಾನಿಕ್ನ ಯೂಸ್ ಮಾಡಲಿಕ್ಕೆ ಹೇಳಿರ್ತಾರೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮಗುವಿಗೆ ನಿಮ್ಮ ಡಾಕ್ಟರ್ ಯಾವ ಪ್ಯಾರಾಸಿಟಮಾಲ್ ಟಾನಿಕ್ನ ಯೂಸ್ ಮಾಡಲಿಕ್ಕೆ ಹೇಳಿರ್ತಾರೋ ನೀವು ಅದೇ ಟಾನಿಕ್ನ ಯೂಸ್ ಮಾಡ್ಬೋದು. ಈ ಪ್ಯಾರಾಸಿಟಮಾಲ್ ಟಾನಿಕ್ ಗೌರ್ಮೆಂಟ್ ಮೆಡಿಕಲ್ ಸ್ಟೋರ್ನಲ್ಲಿ ಅವೈಲಬಲ್ ಇರುತ್ತೆ. ಡಿಜಿಟಲ್ ಥರ್ಮಾಮೀಟರ್. ಮಗುವಿರುವ ನಿಮ್ಮ ಮನೆಯಲ್ಲಿ ಈ ಥರ್ಮಾಮೀಟರ್ ಕೂಡ ಇರಲೇಬೇಕಾಗುತ್ತೆ. ಮಗುವಿನ ಮೈ ಯಾಕೋ ಬೆಚ್ಚಗಿದೆ, ಯಾಕೋ ಜ್ವರ ಬಂದಂಗೆ ಅನ್ನಿಸ್ತಾ ಇದೆ ಅಂತ ನಿಮಗೇನಾದರೂ ಫೀಲ್ ಆದಾಗ ಈ ಥರ್ಮಾಮೀಟರ್ನ ಮಗುವಿನ ಬಾಯಿಯಲ್ಲಿ ಅಥವಾ ಕಂಕುಳಿನಲ್ಲಿ ಇಟ್ಟು ನೀವು ಚೆಕ್ ಮಾಡ್ಬೋದು. 99 ಅಥವಾ 100 ಏನಾದರೂ ಬಂದಿದ್ದರೆ ಮಗುವಿಗೆ ಜ್ವರ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಜ್ವರ ಬಂದಾಗ ಪ್ಯಾರಾಸಿಟಮಾಲ್ನ 0.5 ml ನೀವು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿನೂ ಕೂಡ ಜ್ವರ ಹೋಗ್ತಾ ಇಲ್ಲ, ಕಡಿಮೆ ಆಗಿಲ್ಲ ಅಂದಾಗ ನೀವು ಕಂಪಲ್ಸರಿಯಾಗಿ ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಲೇಬೇಕು.
ಡೈಪರ್ ರ್ಯಾಶ್ ಕ್ರೀಮ್. ನಿಮ್ಮ ಮನೆಯಲ್ಲಿ ನಿಮ್ಮ ಮಗುವಿಗೆ ಡೈಪರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ರ್ಯಾಶ್ ಕ್ರೀಮ್ ಕೂಡ ನಿಮ್ಮ ಮನೆಯಲ್ಲಿ ಇರಬೇಕಾಗುತ್ತೆ. ಮಗು ಯಾವಾಗಲೂ ಡೈಪರ್ ಹಾಕಿರೋದ್ರಿಂದ ಆ ಜಾಗದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಲಿಕ್ಕೆ ಶುರುವಾಗುತ್ತೆ. ಅದರಿಂದ ಡೈಪರ್ ಹಾಕೋಕ್ಕೂ ಮುಂಚೆ ಈ ರ್ಯಾಶ್ ಕ್ರೀಮ್ನ ಅಪ್ಲೈ ಮಾಡಿ 1 or 2 ಮಿನಿಟ್ಸ್ ಮಸಾಜ್ ಮಾಡಿ ಆಮೇಲೆ ಡೈಪರ್ನ ಯೂಸ್ ಮಾಡ್ಬೋದು. ಇದರಿಂದ ಆ ಜಾಗದಲ್ಲಿ ಕೆಂಪಾಗೋದು ಅಥವಾ ಸಣ್ಣ ಸಣ್ಣ ಗುಳ್ಳೆಗಳು ಬರೋದನ್ನು ಅವಾಯ್ಡ್ ಮಾಡುತ್ತೆ. ನನ್ನ 5 ತಿಂಗಳ ಮಗುವಿಗೆ ನಾನು ಚೀಕು ಡೈಪರ್ ರ್ಯಾಶ್ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮಗುವಿಗೆ ಸ್ಕಿನ್ಗೆ ಯಾವ ರ್ಯಾಶ್ ಕ್ರೀಮ್ ಅಡ್ಜಸ್ಟ್ ಆಗುತ್ತೋ ನೀವು ಅದನ್ನೇ ಯೂಸ್ ಮಾಡ್ಬೋದು. ನಮ್ಮ ಮಗುವಿಗೆ ಡೈಪರ್ನ ಯೂಸ್ ಮಾಡ್ತಿಲ್ಲ ಅನ್ನೋರಿಗೆ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಿ 1 or 2 ಮಿನಿಟ್ಸ್ ಮಸಾಜ್ ಮಾಡೋದ್ರಿಂದ ಆ ಜಾಗದಲ್ಲಿ ಕೆಂಪಾಗೋದು ಅಥವಾ ಸಣ್ಣ ಸಣ್ಣ ಗುಳ್ಳೆ ಬರೋದನ್ನು ಅವಾಯ್ಡ್ ಮಾಡುತ್ತೆ. ಬೇಬಿ ಟೀತ್ ಬ್ರಷ್. ನಿಮ್ಮ ಮನೆಯಲ್ಲಿ 1 ವರ್ಷದ ಒಳಗಿನ ಮಗು ಇದೆ ಅಂದರೆ ಈ ಟೀತ್ ಬ್ರಷ್ ಕೂಡ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮಗು ಯಾವಾಗಲೂ ಫೀಡ್ ತೊಗೊಳ್ತಾ ಇರೋದ್ರಿಂದ ಮಗುವಿನ ದವಡೆಗಳಲ್ಲಿ, ಬಾಯಿ ಹತ್ರ, ನಾಲಿಗೆ ಮೇಲೆ ಎಲ್ಲ ವೈಟ್ ಪ್ಯಾಚಸ್ ಥರ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡದೆ ಹಾಗೆ ಬಿಟ್ಟರೆ ಇನ್ಫೆಕ್ಷನ್ ಆಗೋವಂಥ ಚಾನ್ಸಸ್ ಇರುತ್ತೆ. ನೀವು ಈ ಬ್ರಷ್ನ ಯೂಸ್ ಮಾಡಿ ಮಗುವಿನ ಬಾಯಿ, ನಾಲಿಗೆ ಎಲ್ಲನೂ ಜೆಂಟಲಾಗಿ ಕ್ಲೀನ್ ಮಾಡ್ಬೋದು. ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲಬಲ್ ಇರುತ್ತೆ. ನೀವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೂ ಸಿಲಿಕಾನ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಪ್ರಾಡಕ್ಟ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಮಗೆ ಈ ಸಿಲಿಕಾನ್ ಪ್ರಾಡಕ್ಟ್ನ ಯೂಸ್ ಮಾಡಲಿಕ್ಕೆ ಆಗ್ತಿಲ್ಲ, ಬೈ ಮಾಡೋಕೆ ಆಗ್ತಿಲ್ಲ ಅನ್ನೋರಿಗೆ ನೀವು ಒದ್ದೆ ಬಟ್ಟೆಯನ್ನು ಯೂಸ್ ಮಾಡಿ ಮಗುವಿನ ಬಾಯನ್ನು ಕ್ಲೀನ್ ಮಾಡ್ಬೋದು. ಈ ಫೋಟೋದಲ್ಲಿ ಕಾಣೋ ಥರ ನಿಮ್ಮ ಬೆರಳಿಗೆ ವೈಟ್ ಕಾಟನ್ ಬಟ್ಟೆಯನ್ನು ಸುತ್ತಕೊಂಡು ಅದನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಅದ್ದಿ ಆಮೇಲೆ ನಿಮ್ಮ ಮಗುವಿನ ಬಾಯಿಯನ್ನು ಜೆಂಟಲಾಗಿ ಕ್ಲೀನ್ ಮಾಡ್ಬೋದು. ನೆನಪಿರಲಿ, ಆ ಬಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ನೀರಿರಬಾರ್ದು. ನೀವು ಸಿಲಿಕಾನ್ ಪ್ರಾಡಕ್ಟ್ ಅಥವಾ ಬಟ್ಟೆ ಯಾವುದೇ ಯೂಸ್ ಮಾಡಿದ್ರೂ ಮಗು ಹಾಲು ಕುಡಿದು 45 ಮಿನಿಟ್ಸ್ ಅಥವಾ 1 hour ಆಗಿರಬೇಕು. ಅದಕ್ಕೂ ಮುಂಚೆ ನೀವು ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಮಗು ವಾಮಿಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ನೈಲ್ ಕಟರ್ ಆ್ಯಂಡ್ ಟ್ರಿಮ್ಮರ್. ಮಗುಗೆ ಅಂತಲೇ ಸಪ್ರೇಟಾಗಿ ನೈಲ್ ಕಟರ್ ಮತ್ತು ಟ್ರಿಮ್ಮರ್ ಇದೆ. ನೀವು ಅದನ್ನು ಸಹ ಯೂಸ್ ಮಾಡ್ಬೋದು. ಮಗುವಿನ ಉಗುರು ಬೇಗನೆ ಬೆಳೆಯೋಕ್ಕೆ ಶುರುವಾಗುತ್ತೆ. ಇದು ಮಗುವಿನ ಬೆಳವಣಿಗೆಯಲ್ಲಿ ಒಂದು ಗುಡ್ ಸೈನ್ ಅಂತಲೇ ಹೇಳ್ಬೋದು. ಮಗು ಉಗುರನ್ನ ಅವಾಗಲೇ ಕಟ್ ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ಆ ಉಗುರು ಒಳಗಡೆ ಧೂಳು ಅಥವಾ ಏನಾದರೂ ಉಗುರು ಒಳಗಡೆ ಸೇರಿಕೊಂಡು ಮಗು ಅದೇ ಕೈಯನ್ನು ಬಾಯಿ ಒಳಗಡೆ ಹಾಕ್ಕೊಂಡ್ರೆ ಅದರಲ್ಲಿರೋ ಕೊಳೆ ಅಥವಾ ಧೂಳು ಎಲ್ಲ ಮಗುವಿನ ಹೊಟ್ಟೆ ಒಳಗಡೆ ಹೋಗಿ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಮಗುವಿನ ಉಗುರನ್ನ ಕಟ್ ಮಾಡಲಿಲ್ಲ ಅಂದರೆ ಮಗು ಪರ್ಚ್ಕೊಳ್ಳೋದಾಗಲಿ ಅಥವಾ ಕಣ್ಣೊಳಗಡೆ ಕೈ ಹಾಕ್ಕೊಳ್ಳೋದಾಗಲಿ ಈ ಥರದ್ದೆಲ್ಲ ಮಾಡುತ್ತೆ. ಇದರಿಂದ ಮಗುಗೇ ತೊಂದರೆ ಆಗುತ್ತೆ. ನೀವು ಉಗುರು ಕಟ್ ಮಾಡೋದಕ್ಕೆ ಭಯ ಆಗ್ತಿದೆ ಅಂದರೆ ಈ ಟ್ರಿಮ್ಮರಿಂದ ಕೂಡ ನಿಮ್ಮ ಮಗು ಉಗುರನ್ನ ಟ್ರಿಮ್ ಮಾಡ್ಬೋದು. ಇದು ಸಹ ಬೆಸ್ಟ್ ವೇ ಅಂತಲೇ ಹೇಳ್ಬೋದು. ಈ ಕಟ್ ಮಾಡೋದಾಗಲಿ ಅಥವಾ ಟ್ರಿಮ್ ಮಾಡೋದಾಗಲಿ ಎರಡೂ ಆ ಮಗು ಕಾಮಾಗಿದ್ದಾಗ ಅಥವಾ ಮಗು ಮಲಗಿದ್ದಾಗ ಮಾಡೋದು ಒಳ್ಳೆಯದು. ಕಾಟನ್ ಡ್ರೆಸ್. ನಿಮ್ಮ ಮಗುವಿಗೆ ಎಷ್ಟೇ ತಿಂಗಳಾಗಿರಲಿ ಅಥವಾ ಎಷ್ಟೇ ವರ್ಷ ಆಗಿರಲಿ ಕಾಟನ್ ಡ್ರೆಸ್ನೇ ಯೂಸ್ ಮಾಡೋದು ಒಳ್ಳೆಯದು. ಇದರಿಂದ ಮಗು ಸಫಕೇಟ್ ಫೀಲ್ ಮಾಡೋದಿಲ್ಲ, ಇರಿಟೇಟ್ ಆಗೋದಿಲ್ಲ, ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡುತ್ತೆ. ಇದರಿಂದ ಮಗು ಅಳೋದನ್ನು ಸಹ ಕಡಿಮೆ ಮಾಡುತ್ತೆ. ಸಮ್ಮರ್ ಟೈಮ್ನಲ್ಲಿ ನಿಮ್ಮ ಮಗುವಿಗೆ ಉಲ್ಲನ್ ಡ್ರೆಸ್ ಹಾಕೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಯಾಕೆಂದರೆ ಇದರಿಂದ ಮಗು ಸಫಕೇಟ್ ಫೀಲ್ ಮಾಡುತ್ತೆ, ತುಂಬಾ ಸೆಕೆ ಅನಿಸುತ್ತೆ. ಆದ್ದರಿಂದ ಕಾಟನ್ ಡ್ರೆಸ್ನೇ ಯೂಸ್ ಮಾಡೋದು ಒಳ್ಳೆಯದು. ಬೇಬಿ ಕೇರ್ ಪ್ರಾಡಕ್ಟ್ಸ್. ಬೇಬಿ ಕೇರ್ ಪ್ರಾಡಕ್ಟ್ಸ್ನಲ್ಲಿ ತುಂಬ ವೆರೈಟೀಸ್ ಆಫ್ ಪ್ರಾಡಕ್ಟ್ಗಳಿವೆ. ನಿಮ್ಮ ಮಗುವಿನ ತ್ವಚೆಗೆ, ನಿಮ್ಮ ಮಗುವಿನ ಚರ್ಮಕ್ಕೆ ಯಾವ ಪ್ರಾಡಕ್ಟ್ ಸೂಟಬಲ್ ಅನಿಸುತ್ತೋ, ಯಾವುದು ಅಡ್ಜಸ್ಟ್ ಆಗಿದೆಯೋ ನೀವು ಅದೇ ಪ್ರಾಡಕ್ಟ್ನೇ ಯೂಸ್ ಮಾಡಿ. ಮಧ್ಯದಲ್ಲಿ ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಯಾವ ಪ್ರಾಡಕ್ಟ್ ಕೂಡ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಸಬಾಮೇಡ್, ಟೆಡಿ ಬಾರ್, ಅವಿನೋ, ಮಮಾ ಅರ್ತ್ ಈ ಥರ ಕೆಲವು ಪ್ರಾಡಕ್ಟ್ಸ್ಗಳು ತುಂಬ ಕಾಸ್ಟ್ಲಿ ಅನಿಸಿದ್ರು ಕೂಡ ಮಗುವಿನ ತ್ವಚೆಗೆ, ಚರ್ಮಕ್ಕೆ ಒಳ್ಳೆ ರಿಸಲ್ಟ್ ಇರುತ್ತೆ ಮತ್ತು ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾನು ನನ್ನ 5 ತಿಂಗಳ ಮಗುವಿಗೆ ಹಿಮಾಲಯ ಅವರ ಪ್ರಾಡಕ್ಟ್ನೇ ಯೂಸ್ ಮಾಡ್ತಿದ್ದೀನಿ. ನನ್ನ ಮಗುವಿಗೆ ಹಿಮಾಲಯ ಪ್ರಾಡಕ್ಟೇ ಅಡ್ಜಸ್ಟ್ ಆಗಿದೆ, ಸೂಟಬಲ್ ಅನಿಸಿದೆ. ಆದ್ದರಿಂದ ನಾನು ಇದೇ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾಯಿದ್ದೀನಿ. ಟಿಲ್ 1 yearವರೆಗೂ ಮಗುವಿನ ಮುಖಕ್ಕೆ ಪೌಡರ್ನ ಹಾಕೋದನ್ನು ಅವಾಯ್ಡ್ ಮಾಡಿ. ಬಾಡಿಗೆ ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಮಕ್ಕಳಿರುವ ನಿಮ್ಮ ಮನೆಯಲ್ಲಿ ಏನೆಲ್ಲ ವಸ್ತುಗಳಿರಬೇಕು, ಅದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ನನ್ನ ಚಾನಲ್ನಲ್ಲಿ ಏನೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.